ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮತ್ತೊಂದು ನನ್ನ ಡೇ ರೂಟೀನ್ಗೆ. ನಾನು ಮನೆಯಲ್ಲಿ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಫ್ರೈಯನ್ನು ಮಾಡಿದ್ದೆ. ನನ್ನ ತಮ್ಮನ್ನ ಕರೆದಿದ್ದೆ ಊಟ ಮಾಡೋದಕ್ಕೆ, ಆದರೆ ಅವ್ನು ಬರೋಕ್ಕಾಗೋದಿಲ್ಲ ಅಂತಂದ. ಎಲ್ಲ ಕೆಲಸದಲ್ಲಿದ್ದೀನಿ, ಮಳೆ ಬೇರೆ ತುಂಬ ಬರ್ತಾ ಇದೆ, ಬೈಕಲ್ಲಿ ಬರೋದಕ್ಕಾಗಲ್ಲ ಅಂತಂದ. ಅದಕ್ಕೆ ನೀನು ನನಗೆ ಪೋರ್ಟರ್ ಬುಕ್ ಮಾಡ್ತೀನಿ, ನನಗೆ ಇಲ್ಲಿಗೆ ಕಳಿಸ್ಕೊಟ್ಬಿಡು ಅಂತಂದ. ಅದಕ್ಕೆ ಅವ್ನಿಗೆ ಇವಾಗ ಚಿಕನ್ ಫ್ರೈ ಬಿರಿಯಾನಿ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ನಾನು ಮಾಡೋ ಬಿರಿಯಾನಿ ಅಂತಂದರೆ ಅವನಿಗೆ ತುಂಬ ಇಷ್ಟ. ಅದಕ್ಕೆ ಪೋರ್ಟರ್ ಬುಕ್ ಮಾಡ್ತೀನಿ, ಇಲ್ಲಿಗೆ ಕಳಿಸ್ಕೊಟ್ಬಿಡು ಅಂತ ಹೇಳ್ದ. ಅದಕ್ಕೆ ಎಲ್ಲ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ. ಮಳೆ ಕೂಡ ತುಂಬ ಬರ್ತೀನಿ ಅಂತಲೇ ಹೇಳಿದ್ದ, ಆದರೆ ಮಳೆ ತುಂಬ ಇರೋದ್ರಿಂದ ಬರೋಕ್ಕಾಗಲ್ಲ ಅಂತಂದ್ಬಿಟ್ಟು ಕಳಿಸ್ಕೊಡು ಅಂತ ಹೇಳ್ದ. ಹಸ್ಬೆಂಡು ಫಾರ್ ಎ ಫಸ್ಟ್ ಟೈಮ್ ಶಬರಿಮಲೆಗೆ ಹೋಗೋದಕ್ಕೆ ಮಾಲೆಯನ್ನು ಹಾಕ್ತಾರೆ. ಇನ್ನು ಮಾಲೆ ಹಾಕಿದ್ರಾಗ ಬಂದು ಪ್ರಸಾದ ಮನೆಯಲ್ಲಿ ಖಾಲಿ ಆಗೋ ತನಕನೂ ಮನೇಲಿ ಏನೂ ನಾನ್ ವೆಜ್ ಮಾಡೋಂಗಿಲ್ವಲ್ಲ, ಅದಕ್ಕೆ ಅವ್ರಿಗೆ ಅಂತಲೇ ನಮ್ಮ ಹಸ್ಬೆಂಡ್ಗೆ ಅಂತಲೇ ಮಾಡಿಕೊಟ್ಟಿದ್ದೆ. ಕೇಳಿದ್ರು ಅವರು, ಈ ಥರ ಮಾಡು ಬಿರಿಯಾನಿ ಮತ್ತು ಚಿಕನ್ ಫ್ರೈ ಚೆನ್ನಾಗಿ ಮಾಡ್ತೀಯ ಅಂತ. ಅದಕ್ಕೆ ಮಾಡಿಕೊಟ್ಟಿದ್ದೆ, ಮತ್ತೆ ತಿನ್ನೋಕ್ಕಾಗೋದಿಲ್ವಲ್ಲ ಅಂತಂದ್ಬಿಟ್ಟು ಮಾಡಿಕೊಟ್ಟಿದ್ದೆ ಅವ್ರಿಗೆ. ಆ್ಯಕ್ಚುಲಿ ಇವತ್ತು ನನಗೆ ತುಂಬ ಹೆಲ್ತ್ ಅಪ್ಸೆಟ್ ಆಗಿದ್ದು. ನಮ್ಮ ಹಸ್ಬೆಂಡೇ ಪಾಪ ಎಲ್ಲ ಹೆಲ್ಪ್ ಮಾಡಿದ್ದು, ಎಲ್ಲನೂ ಮಾಡಿದೆ ಹೆಲ್ಪ್ ಮಾಡಿದ್ದಕ್ಕೆ. ನಾನು ಅವತ್ತು ಪೋರ್ಟರ್ ಬುಕ್ ಮಾಡಿದ್ದೆ, ಅವರು ಕೂಡ ಬಂದರು, ಪಾರ್ಸೆಲ್ನ ಕೊಟ್ಟೆ ತೊಗೊಂಡು ಹೋದ್ರು ಅವರು ಕೂಡ. ಸೂಪರ. ಹೆಂಗಿದೆ ಅಡುಗೆ? ಹೆಂಗಿದೆಮ್ಮ ಬಿರಿಯಾನಿ? ಸೂಪರಾಗಿದೆಯಾ ಬಿರಿಯಾನಿ? ಎಲ್ಲ ತಿನ್ಕೋಬೇಕು, ಎಲ್ಲ ಖಾಲಿ ಮಾಡು, ಓಕೆನಾ? ಈ ಥರ ನಾವು ಮಾಡಿದ್ದು ಮನೆಯಲ್ಲಿ ಇಷ್ಟಪಟ್ಟು ತಿಂದರೆ ನಮಗೆ ಎಷ್ಟು ಒಂಥರ ಖುಷಿ ಅನಿಸುತ್ತಲ್ವ. ಮತ್ತೆ ಪದೇ ಮಾಡೋದಕ್ಕೆ ಇಂಟ್ರೆಸ್ಟ್ ಬರ್ತಾ ಇರುತ್ತೆ ಅಲ್ವಾ. ಈ ಥರ ತೃಪ್ತಿ ಅನಿಸುತ್ತೆ. ಮಾಡಿರೋದು ಅಡುಗೆನೂ ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿಂದರೆ ನಮಗೂ ತೃಪ್ತಿ ಅಂತ ಅನಿಸ್ತಾ ಇರುತ್ತೆ. ಇಲ್ಲಿ ನಾನು ನೆಕ್ಸ್ಟ್ ಡೇ ರುಟೀನ್ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಏನು ತೋರಿಸ್ದೆ ಇದು ಬಿಫೋರ್ ಡೇ, ಇದು ನೆಕ್ಸ್ಟ್ ಡೇ ನಿಮಗೆ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸಿ ನಾನು ಟಿಫನನ್ನು ಮಾಡಿಕೊಂಡೆ. ಟಿಫನ್ ಎಲ್ಲ ಮುಗಿದ ಮೇಲೆ ಮಾಮೂಲಿ ನಮಗೆ ಇದ್ದೇ ಇರುತ್ತಲ್ವ, ಹೌಸ್ ವೈಫ್ಸ್ಗೆ ಡೀಪ್ ಕ್ಲೀನಿಂಗನ್ನು ಮಾಡೋಣ ಅಂದ್ಕೊಂಡಿದ್ದೆ. ತುಂಬ ದಿನದಿಂದ ಡೀಪ್ ಕ್ಲೀನಿಂಗ್ ಮಾಡಬೇಕು, ಒಂಥರ ಮನೆಯೆಲ್ಲ ಗಲೀಜಿದೆ ಅನ್ನಿಸ್ತಾ ಇತ್ತು. ಡೀಪ್ ಕ್ಲೀನ್ ಮಾಡಿ ಒಂದು 3 days 4 days ಆಗಿತ್ತು. ಇಲ್ಲೆಲ್ಲ ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹಸ್ಬೆಂಡ್ ಇದ್ದರೆ ಹೆಲ್ಪ್ ಮಾಡ್ತಾರೆ, ಆದರೆ ಹಸ್ಬೆಂಡ್ ಇಲ್ಲ. ಹಸ್ಬೆಂಡು ಶಬರಿಮಲೆಗೆ ಹೋಗಬೇಕಾಗಿದ್ದರಿಂದ, ಮಾಲೆ ಆಗಿದ್ದರಿಂದ ಅವರು ಊರಿಗೆ ಹೋದರು. ಅವ್ರ ಜೊತೆಯಲ್ಲಿ ನಾನು ಯಾಕೆ ಹೋಗಿಲ್ಲ ಅಂತಂದರೆ, ನನಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ ಅಂತ ಆಗಲೇ ಹೇಳಿದ್ನಲ್ಲ. ಹೆಲ್ತ್ ಅಪ್ಸೆಟ್ ಆಗಿದೆ ಅಂತಂದರೆ, ನನಗೆ 8ನೇ ತಾರೀಕು ಸಂಡೇ ನನಗೆ ಒಂದು ಸರ್ಜರಿ ಇದೆ, ಲ್ಯಾಪ್ರೋಸ್ಕೋಪಿ ಸರ್ಜರಿ ಇದೆ. ಸೊ ನಾನು ಅಲ್ಲಿ ಹಾಸ್ಪಿಟಲ್ಗೆ ಹೋಗಬೇಕು ಅಂತಂದ್ಬಿಟ್ಟು ಅಲ್ಲಿ ಹೋಗೋಕ್ಕಾಗಿಲ್ಲ ನನಗೆ. ಡೀಪ್ ಕ್ಲೀನಿಂಗ್ ಅಂದರೆ ಈ ಥರ ಆಯಿಲ್ ಕಂಟೈನರ್ಸ್ ಎಲ್ಲ ಸ್ವಲ್ಪ ವಾಶ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಆಯಿಲ್ ಕಂಟೈನರ್ ಬ್ರಷ್ ಹೆಲ್ಪ್ ತೊಗೊಂಡ್ರೆ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಹಾಗೆ ನನಗೇನಾಗಿದೆ, ಏನು ಸರ್ಜರಿ ಅಂತ ಈ ಲಾಗಲ್ಲಿ ಕೂಡ ನಿಮಗೆ ಹೇಳ್ತೀನಿ, ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಹತ್ರ. ಲ್ಯಾಪ್ರೋಸ್ಕೋಪಿ ಸರ್ಜರಿ ಅಂತಂದರೆ ಆ್ಯಕ್ಚುಲಿ ಏನು ಅಂತಂದರೆ, ನನಗೆ ಬಯೋಕಾರ್ನೆಟ್ ಯೂಟ್ರಸ್ ಇದೆ, ಅಂದರೆ 2 ಗರ್ಭಕೋಶ ಇದೆ. ಆ ಬಯೋಕಾರ್ನೆಟ್ ಯೂಟ್ರಸ್ ಕೂಡ ಕಂಪ್ಲೀಟ್ ಸೆಪ್ಟಮ್ ಇದೆ. ಅದರಿಂದ ಏನಂದರೆ ಡಾಕ್ಟರ್ಸ್ ಹತ್ರ ನಾನು ಚೆಕಪ್ ಮಾಡಿಸಿದಾಗ ಹೇಳಿದವರು ಸೆಪ್ಟಮ್ ರಿಸೆಕ್ಷನ್ ಮಾಡಬೇಕು ಅಂತ ಹೇಳಿದರು. ಅದರಿಂದ ಆ ಸರ್ಜರಿ ನನಗೆ 8ನೇ ತಾರೀಕು ಸಂಡೇ ಇದೆ. ಅದಕ್ಕೆ ಆ ಸರ್ಜರಿ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಹಸ್ಬೆಂಡ್ ಜೊತೆ ಹೋಗೋದಕ್ಕಾಗಲಿಲ್ಲ. ಅವ್ರು ಮಾಲೆ ಹಾಕ್ತಾರಲ್ಲ, ಊರಿಗೆ ಹೋದ್ರಲ್ಲ, ನಾನು ಹೋಗೋದಕ್ಕಾಗಲಿಲ್ಲ. ಅವರು ಕೂಡ ತುಂಬ ಅಪ್ಸೆಟ್ ಮಾಡ್ಕೊಂಡು ಹೋದ್ರು. ಯಾಕೆಂದರೆ ಆಪ್ರೇಷನ್ ದಿನ ಜೊತೆಲಿರೋಕ್ಕಾಗಲ್ಲ ಅಂತಂದ್ಬಿಟ್ಟು, ಅಂದರೆ ನಮ್ಗೆ ಗೊತ್ತೇ ಇರಲಿಲ್ಲ ಈ ಡೇಟು ಬೀಳುತ್ತೆ ಅಂತಂದ್ಬಿಟ್ಟು. ಎಲ್ಲೋ ಬೇಗ ಆಗುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ಅವ್ರು ಶಬರಿಮಲೆಗೆ ಹೋಗೋ ಡೇಟು ಒಂದೇ, ಮತ್ತು ನನಗೆ ಸರ್ಜರಿ ಮಾಡೋ ಡೇಟು ಒಂದೇ ಬಿದ್ದುಬಿಡ್ತು. ಅದರಿಂದ ನಾನೇ ಧೈರ್ಯದಲ್ಲಿ ಕಳಿಸಿದ್ದೀನಿ, ಶಬರಿಮಲೆಗೆ ನೀವು ಯಾವತ್ತೂ ಹೋಗಿಲ್ಲ, ಫಸ್ಟ್ ಟೈಮ್ ಅಂದ್ಕೊಂಡಿದ್ದೀರಾ, ಹೋಗ್ಬಿಟ್ಟು ಬಂದುಬಿಡಿ, ನಾನು ಅಮ್ಮನ ತಮ್ಮನ ಕರ್ಕೊಂಡು ಹೋಗ್ತೀನಿ, ನೀವೇನು ವರಿ ಮಾಡ್ಕೋಬೇಡಿ ಅಂತ ಹೇಳಿ ಕಳಿಸಿದ್ದೀನಿ. ನೋಡಿ, ಇದು ನಾನು ಸಾಲ್ಟ್ ಹಾಕಿ ಇಡ್ತಿದ್ದಿದ್ದು ಗ್ಲಾಸು, ಒಂಥರ ಸಾಲ್ಟ್ ಹಾಕಿರ್ತೀವಲ್ಲ, ಒಂದು ಸ್ವಲ್ಪ ತುಕ್ಕಿಡ್ದಂಗೆ ಆಗಿಬಿಟ್ಟಿದೆ. ಇದೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಬ್ರಷ್ ಹೆಲ್ಪಿಂದ ನಾವು ಚೆನ್ನಾಗಿ ಇದನ್ನು ಕ್ಲೀನ್ ಮಾಡ್ಕೋಬೋದು. ಬ್ರಷ್ ಮತ್ತು ಸೋಡಾ ಹಾಕ್ಕೊಂಡ್ರೆ ಇದೆಲ್ಲ ಹೋಗಿಬಿಡುತ್ತೆ. ಇನ್ನು ನನಗೆ ಸರ್ಜರಿ ಆದರೆ 1 week ರೆಸ್ಟ್ ಬೇಕಾಗತ್ತಲ್ವ, ಮತ್ತು ಅವಾಗೆಲ್ಲ ನನ್ನ ಕೆಲಸಗಳೆಲ್ಲ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತಂದ್ಬಿಟ್ಟು ಕಂಪ್ಲೀಟಾಗಿ ಈಗಲೇ ಬಿಫೋರ್ ಸರ್ಜರಿಗಿಂತ ಮುಂಚೆನೇ ಎಲ್ಲ ಮಾಡ್ಕೊಬಿಡೋಣ ಅಂತಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ.
ಆಮೇಲೆ ಗಲೀಜಾಗಿದ್ದರೆ ಮನೆಯೇ ನನಗೆ ಇಷ್ಟ ಆಗಲ್ಲ. ಆಮೇಲೆ ಹೆಂಗೂ ರೆಸ್ಟಲ್ಲಿರಬೇಕು, ಮಾಡ್ಕೊಳ್ಳೋಕ್ಕೂ ಆಗಲ್ಲ, ಇತ್ತಾಗೆ ಸುಮ್ಮನೆ ಇರೋಕ್ಕೂ ಆಗಲ್ಲ, ಹಂಗಾಗ್ಬಿಡುತ್ತೆ. ನನಗೆ ಅವಾಗ ಮನೆಯೆಲ್ಲ ಒಂಥರ ಗಲೀಜಾಗಿದ್ದರೆ ಇಷ್ಟನೇ ಆಗಲ್ಲ, ಮನಸ್ಸಿಗೆ ಒಂಥರ ಸಮಾಧಾನನೇ ಇರಲ್ಲ ಮನೆ ಗಲೀಜಾಗಿದ್ದರೆ. ಅದಕ್ಕೆ ಕಂಪ್ಲೀಟಾಗಿ ಇವಾಗಲೇ ಮುಗಿಸ್ಕೊಂಡು ಬಿಡೋಣ, ಆಮೇಲೆ ಆರಾಮಾಗಿ ರೆಸ್ಟ್ ಮಾಡ್ಬೋದು ಅಂತ ಅಂದ್ಕೊಂಡೆ. ಈ ಮಸಾಲ ಐಟಮ್ಸ್ ಎಲ್ಲ ಬಾಕ್ಸಸ್ ಎಲ್ಲ ಏನಿದೆ, ಬಾಟಲ್ಸ್ ಅದನ್ನೆಲ್ಲ ತೆಗ್ದು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಫಿಲ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿ ಆರಿಸಿ ಮತ್ತೆ ಫಿಲ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು. ಲೈಫಲ್ಲಿ ಒಂದೊಂದು ಸಲ ನಮಗೆ ಗೊತ್ತಿಲ್ಲದೆ ಹೊಸ ಚಾಲೆಂಜಸ್ಸು ಎದುರಾಗ್ತಾ ಇರುತ್ತೆ. ಆದರೆ ನಾವು ಅದರಿಂದ ತಪ್ಪಿಸ್ಕೊಳ್ಳೋಕ್ಕೂ ಆಗಲ್ಲ, ಜಂಪ್ ಮಾಡೋದಕ್ಕೂ ಆಗಲ್ಲ, ಖಂಡಿತವಾಗ್ಲೂ ಫೇಸ್ ಮಾಡಲೇಬೇಕಾಗುತ್ತೆ. ನನಗೂ ಅದೇ ಥರ ಈ ಸರ್ಜರಿ ಮಾಡಿಸ್ಲೇಬೇಕು ಅಂತ ಹೇಳಿದಾಗ ಸ್ವಲ್ಪ ಯೋಚನೆ ಆಯಿತು. ಸರ್ಜರಿನ ಮತ್ತು ಆಲ್ರೆಡಿ ಒಂದು ಸಿ ಸೆಕ್ಷನ್ ಆಗಿದೆ, ಮತ್ತು ಸರ್ಜರಿನ ಅಂತ ತುಂಬ ಯೋಚನೆ ಮಾಡ್ತಿದ್ದೆ. ಬಟ್ ಮಾಡಿಸ್ಲೇಬೇಕಾಯಿತು. ಈಗಲಾದರೂ ಮಾಡಿಸ್ಬೇಕು, ಇಲ್ಲ ಮುಂದೆ ಆದರೂ ಏನಾದರೂ ಪ್ರಾಬ್ಲಮ್ ಆಗೇ ಆಗುತ್ತೆ ಅಂತ ಹೇಳಿದಾಗ ಸೊ ನಾನು ಸರ್ಜರಿ ಮಾಡಿಸ್ಕೊಳ್ಳೇಬೇಕು ಅಂತಂದ್ಬಿಟ್ಟು ಡಿಸೈಡ್ ಆಗಿದ್ದೀನಿ. ಕೆಲವೊಂದು ಚಾಲೆಂಜಸ್ ನಮ್ಮ ಲೈಫಲ್ಲಿ ಈ ಥರ ಬರ್ತಾ ಇರುತ್ತೆ, ಅದನ್ನೆಲ್ಲ ಫೇಸ್ ಮಾಡಬೇಕು ಧೈರ್ಯದಿಂದ. ನನಗೆ ಬಯೋಕಾನಿಕ್ ಯೂಟ್ರಸ್ ಅಂದಿದ ತಕ್ಷಣ ಎಲ್ಲರೂ ಹೇಳೋ ಪದ ಏನಂತಂದರೆ, ಇವಳಿಗೆಲ್ಲಿ ಮಕ್ಕಳಾಗಲ್ಲ ಅಂತ ಎಲ್ಲರೂ ಹೇಳ್ತಿದ್ರು ಕೂಡ. ನನಗೆ ಅಂಥ ದೊಡ್ಡ ಪ್ರಾಬ್ಲಮ್ ಬಯೋಕಾನಿಕ್ ಯೂಟ್ರಸ್ ಇದ್ದರೂ, ಕಂಪ್ಲೀಟ್ ಸೆಪ್ಟಮ್ ಇದ್ದರೂ ಕೂಡ ನನಗೆ ನಿಜವಾಗ್ಲೂ ಬೇಬಿ ಆಗಿರೋದು ದೊಡ್ಡ ಪುಣ್ಯ ಅಂತಲೇ ಹೇಳ್ಬೋದು. ಡಾಕ್ಟರ್ಸ್ ಎಲ್ಲ ಹೇಳ್ತಾರೆ ಮಿರಾಕಲ್ ಅಂತ ಹೇಳ್ತಾರೆ. ಅದು ನನ್ನ ಪುಣ್ಯನೋ ನಮ್ಮ ಹಸ್ಬೆಂಡ್ ಪುಣ್ಯನೋ ಗೊತ್ತಿಲ್ಲ. ನಾನು ತಾಯಿ ಆಗೋ ಭಾಗ್ಯ, ಅಮ್ಮ ಅಂತ ಕರೆಸ್ಕೊಳ್ಳೋ ಭಾಗ್ಯ ದೇವರು ನನಗೆ ಕೊಟ್ಟಿದ್ದಾನೆ ಅಂದರೆ ನಿಜವಾಗ್ಲೂ ನಾನು ಲಕ್ಕಿ ಅಂತಲೇ ಅಂದ್ಕೊಳ್ತೀನಿ. ನ್ಯಾಚುರಲಾಗಿ ಕನ್ಸೀವ್ ಆದಾಗ ಹೇಳ್ತಾಯಿದ್ರು ಗ್ಯಾರಂಟಿ ಇಲ್ಲ, ಅಬೋಷನ್ ಆಗುತ್ತೆ, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಆದರೆ ದೇವರ ದಯೆಯಿಂದ ನಾನು ಕಂಪ್ಲೀಟ್ 9 ಮಂತ್ಸ್ವರೆಗೂ ಟಿಲ್ 9 ಮಂತ್ಸ್ವರೆಗೂ ಬೇಬಿ ಆರೋಗ್ಯವಾಗೇ ಇತ್ತು. ಬೇಬಿ ಕೂಡ ಆರೋಗ್ಯವಾಗಿ ನನ್ನ ಕೈ ಸೇರಿತು. ಕೆಲವೊಂದು ಸಲ ಊಹೆಗೂ ಮೀರಿದ ಮಿರಾಕಲ್ ನಮ್ಮ ಲೈಫಲ್ಲಿ ದೇವ್ರು ಮಾಡ್ತಾನೆ ಅಂತಲೇ ಹೇಳ್ಬೋದು. ನನಗಂತ ನನ್ನ ಲೈಫಲ್ಲಿ ಮಿರಾಕಲ್ ಅಂತ ಆಗಿದೆ ಅಂತಂದರೆ ಅದು ನನ್ನ ಮಗಳು ಹುಟ್ಟಿರೋದೆ ಅಂತಲೇ ಹೇಳ್ಬೋದು. ನನಗಿಂತ ದೊಡ್ಡ ಪ್ರಾಬ್ಲಮ್ ಇದ್ದರೂ ನನಗೆ ಬೇಬಿ ಆರೋಗ್ಯವಾಗಿ ಸಿಕ್ಕಿರೋದು ನಿಜವಾಗ್ಲೂ ಪುಣ್ಯ ಅಂತ ಹೇಳ್ಬೋದು. ಬಯೋಕಾನಿಕ್ ಯೂಟ್ರಸ್ ಇರೋರಿಗೆಲ್ಲ ಮಕ್ಕಳಾಗಲ್ಲ ಅಂತ ಅಲ್ಲ, ಆಗುತ್ತೆ. ಆದರೆ ಪ್ರೀಮೆಚ್ಯೂರ್ ಬೇಬಿ ಹುಟ್ಟುತ್ತೆ, ಇಲ್ಲ ಅಂತಂದರೆ ಕನ್ಸೀವ್ ಆದಮೇಲೆ 5 ಮಂತ್ಸ್ಗೆ 6 ಮಂತ್ಸ್ಗೆ ಅಬೋಷನ್ ಆಗೋದು ಆ ಥರ ಎಲ್ಲ ಆಗುತ್ತೆ. ಬಟ್ ನನಗೆ ಆ ಥರ ಯಾವುದೂ ಆಗಿಲ್ಲ. ಕೆಲವೊಂದು ಗ್ರೋಸರೀಸ್ ಎಲ್ಲ ಫಿಲ್ ಮಾಡಿಕೊಂಡೆ ನಾನು, ಯಾಕಂದರೆ ಎಲ್ಲ ಬಾಕ್ಸ್ಗಳು ತೆಗೆದುಬಿಟ್ಟು ಕ್ಲೀನ್ ಮಾಡಿ ಮತ್ತೆ ಉಳಿದಿದ್ದೇನೆ ಎಕ್ಸ್ಟ್ರಾ ಗ್ರೋಸರೀಸ್ ಇತ್ತೆಲ್ಲ ಖಾಲಿ ಬಾಕ್ಸಸ್ಗಳೆಲ್ಲ ಫಿಲ್ ಮಾಡಿಕೊಂಡೆ. ಆಮೇಲೆ ಇಲ್ಲಿ ಕಾರ್ನರ್ ಯೂನಿಟ್ ಇತ್ತಲ್ಲ, ಅಲ್ಲೆಲ್ಲ ನಾನು ನೀಟಾಗಿ ಕ್ಲೀನ್ ಮಾಡ್ಕೊಂಡಲ್ಲ, ಮತ್ತೆ ಇಲ್ಲೆಲ್ಲ ಆರ್ಗನೈಸ್ ಮಾಡ್ಕೊತಾ ಇದ್ದೀನಿ. ಅಲ್ಲೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡೆ, ಟೈಲ್ಸು ಮತ್ತು ಕೌಂಟರ್ ಟಾಪ್ ಎಲ್ಲ. ಈ ಥರ ವೀಕ್ಲಿ ಒನ್ಸ್ ಡೀಪ್ ಕ್ಲೀನಿಂಗ್ ಆಗಿಬಿಟ್ರೆ, ಮನೆ ಡೀಪ್ ಕ್ಲೀನಾಗಿದ್ದರೆ ಮನಸ್ಸು ಕೂಡ ಎಷ್ಟು ಹಗುರವಾಗಿ ಎಷ್ಟು ಕೂಲಾಗಿರುತ್ತೆ ಅಂತಂದರೆ ಅಲ್ವಾ. ನನಗೇನು ಸರ್ಜರಿ ಮಾಡಿಸ್ಕೋಬೇಕು ಅಂತ ಅಷ್ಟು ಭಯ ಆಗ್ತಿಲ್ಲ. ಬಟ್ ಸರ್ಜರಿ ಟೈಮ್ಗೆ ಹಸ್ಬೆಂಡ್ ನನ್ನ ಜೊತೇಲಿ ಇರೋದಿಲ್ವಲ್ಲ ಅಂತ ಒಂದು ಗಿಲ್ಟ್ ಇದೆ. ಅವ್ರಿಗೆ ಇರೋಕ್ಕೆ ತುಂಬ ಮನಸ್ಸಲ್ಲಿ ಹೋಗಿದ್ದಾರೆ. ನಾನೇ ಕಳಿಸಿದ್ದೀನಿ, ಶಬರಿಮಲೆಗೆ ಹೋಗಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ, ಹೋಗು ಅಂತಂದ್ಬಿಟ್ಟು. 8ಗೆ ಸರ್ಜರಿ ಆದರೆ ಅವರು 10ಗೆಲ್ಲ ಬಂದುಬಿಡ್ತಾರೆ, ಅಷ್ಟೊಂದು ಯೋಚನೆ ಮಾಡೋ ಅವಶ್ಯಕತೆಯೂ ಇಲ್ಲ. ಎಲ್ಲ ಡೀಪ್ ಕ್ಲೀನಿಂಗ್ ಎಲ್ಲ ಆದಮೇಲೆ ನಾನಿಲ್ಲಿ ಸಾಂಬಾರಿಗೆ ಇಟ್ಕೊಳ್ಳೋಣ ಅಂದ್ಬಿಟ್ಟು ಒಣಗಿದ ಕಾಳಿತ್ತು, ಅದನ್ನು ಸ್ವಲ್ಪ ನೆನೆಸ್ಬಿಟ್ಟು ಮತ್ತು ಸಾಂಬಾರಿಗೆ ಇಡ್ತಾಯಿದ್ದೀನಿ. ಮೊದಲು ಕಾಳನ್ನು ಕೂಗಿಸ್ಕೊಳ್ತಾ ಇದ್ದೀನಿ, ಯಾಕಂದರೆ ಒಣಗಿದ ಕಾಳಲ್ವ ಚೆನ್ನಾಗಿ ಬೇಯಲಿ ಅಂತಂದ್ಬಿಟ್ಟು. ಅದಾದ ನಂತರ ತರಕಾರಿ ಎಲ್ಲ ಆ್ಯಡ್ ಮಾಡಿಕೊಂಡು ನಾನು ಕಾಳನ್ನು ಹಾಕ್ಕೊಂಡು ಸಾಂಬಾರು ಕೂಡ ರೆಡಿ ಮಾಡಿಕೊಂಡೆ. ಒಂದು ಕಡೆ ಸಾಂಬಾರು ಆಯಿತು, ಒಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಿ. ಮುದ್ದೆ ಕೂಡ ಕಂಪ್ಲೀಟಾಗಿ ಆಯಿತು. ನಾನಿವತ್ತಿಗೆ ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಯೂಸ್ಫುಲ್ ವೀಡಿಯೋಸ್ ಜೊತೆ ನಿಮಗೆ ಮುಂದೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.